ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವಿ ಸ್ಟಾರ್ಟೆಡ್ ಅವರ್ ಡೇ. ಅಂಜನಾದ್ರಿ ಬೆಟ್ಟದಲ್ಲಿದ್ದೀವಿ. 5:40ಗೆ ಸ್ಟಾರ್ಟ್ ಮಾಡಿದ್ದೀವಿ ಬೆಟ್ಟ ಹತ್ತೋದಕ್ಕೆ. ಎಷ್ಟು ಟೈಮ್ ಆಗುತ್ತೆ ನೋಡೋಣ. ಸೊ ಇನ್ನೂ ಸನ್ರೈಸ್ ಆಗಿಲ್ಲ. ಸನ್ರೈಸಿಗೆ ಅಲ್ಲಿರ್ಬೇಕಂತ ನಾವು ಪ್ಲ್ಯಾನ್ ಮಾಡಿ ಬಂದಿದ್ದು. ಲೆಟ್ಸ್ ಗೋ. ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದೀವಿ ರೂಟು ರಾಂಗ್ ಇತ್ತು. ನಾವು ಹೋಗ್ತಾ ಇದ್ದೀವಿ ಎಲ್ಲೂ ಸ್ಟೆಪ್ಸೇ ಸಿಗ್ತಿಲ್ವಲ್ಲ. ಸ್ಟೆಪ್ಸ್ ನೋಡೋರು ಆ ಕಡೆ ಇದೆ, ನಾವು ಈ ಕಡೆ ಬರ್ತಾಯಿದ್ದೀವಲ್ಲ ಅಂದಮೇಲೆ ಆಮೇಲೆ ಫ್ಲ್ಯಾಶ್ ಆಯಿತು ನಮಗೆ ಮೇ ಬಿ ನಾವು ರಾಂಗ್ ರೂಟಲ್ಲಿ ಬರ್ತಿದ್ದೀವಿ ಅಂತ. ಸೊ ನಾವು ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡಿ ಈ ರೂಟಲ್ಲಿ ಬಂದಮೇಲೆ ಇಲ್ಲೊಂದು ಆರ್ಚ್ ಸಿಗುತ್ತೆ. ಅಲ್ಲೆಲ್ಲೂ ಡೈರೆಕ್ಷನ್ಸ್ ಇಲ್ಲ, ಯಾವ ಕಡೆ ಹೋಗಬೇಕು, ಲೆಫ್ಟ್ ರೈಟ್ ಆ ಥರ ಅಂತ. ಸೊ ನಮಗೆ 2-3 ಟೈಮ್ಸ್ ಇದೇ ಥರ ಆಯಿತು. ಇಲ್ಲೂ ಅಷ್ಟೇ, ಅಲ್ಲಿ ಲೆಫ್ಟಲ್ಲಿ ಒಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಅಂದ್ಕೊಂಡು ಅಲ್ಲಿ ಸ್ವಲ್ಪ ಹೋಗಿ ಮತ್ತೆ ಅಲ್ಲೂ ಕನ್ಫ್ಯೂಷನ್ ಆಗಿ ಇಲ್ಲೊಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ ಹತ್ರ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೈ ಹನುಮಾನ್. ಇಲ್ಲಿ ಯಾರು ಇಲ್ವಾ? ಇಲ್ಲಿ ಇದಕ್ಕೆಲ್ಲ ಬೊಟ್ಟಿಟ್ಟವ್ರೆ ಸ್ಟೆಪ್ಸಿಗೆ. ಆಲ್ರೆಡಿ 5:50 ಆಗಿದೆ. 200 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 6 o'clock ಅಷ್ಟರಲ್ಲಿ ಹೋಗ್ತೀವಿ ಅನಿಸುತ್ತೆ. ನಮ್ಮದು ಸೆಕೆಂಡ್ ಡೇಲಿ ಫಸ್ಟ್ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಅಂತ ಪ್ಲ್ಯಾನ್ ಇದ್ದಿದ್ದು. ಟ್ರೆಕ್ಕಿಂಗ್ ಮುಗಿಸ್ಕೊಬಂದು ಸ್ಟೇನಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಅಂಜನಾದ್ರಿ ಟೆಂಪಲ್ಲು, ನೆಕ್ಸ್ಟು ಹೋಲ್ ಡೇ ಪ್ಲೇಸಸ್ ನೋಡಿ ಈವ್ನಿಂಗಿಗೆ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಹೋಗೋ ಥರ ಪ್ಲ್ಯಾನಿಂಗ್ ಇದ್ದಿದ್ದು. ಬಟ್ ಏನಾಯ್ತಂದರೆ ಟ್ರೆಕ್ಕಿಂಗಲ್ಲೂ ನಾವು ಟ್ರೆಕ್ ಮಾಡಬೇಕು ಮತ್ತು ಟೆಂಪಲಲ್ಲೂ ಸ್ಟೆಪ್ಸ್ ಹತ್ತಬೇಕು. ಮೇ ಬಿ ಟಯರ್ಡ್ ಆಗ್ಬೋದು ಅಂದ್ಬಿಟ್ಟು ನಾವು ಟ್ರೆಕ್ಕಿಂಗ್ ಕ್ಯಾನ್ಸಲ್ ಮಾಡಿ ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ನಾನು ವರ್ಷಿನಿ ಡ್ರೆಸ್ ತಂದಿರಲಿಲ್ಲ ಟೆಂಪಲಿಗೆ ಹೋಗೋದಕ್ಕೆ. ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಸ್ಯಾರಿ ತಂದಿದ್ವಿ, ಏನಾದ್ರು ಸ್ಟೇ ಹತ್ರ ಲೊಕೇಶನ್ ಚೆನ್ನಾಗಿದೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ. ಹೇಗಿದ್ದರೂ ಸ್ಯಾರಿ ವೇಸ್ಟ್ ಆಗುತ್ತಲ್ಲ, ಡ್ರೆಸ್ ಬೇರೆ ಇಲ್ಲ ಅಂತ ನಾನು ವರ್ಷಿನಿ ಸ್ಯಾರಿಲೇ ಟೆಂಪಲಿಗೆ ಬರೋ ಥರ ಆಯಿತು. ನಮಗೆ ಬೆಟ್ಟ ಏನು ಟಫ್ ಅಂತ ಅನಿಸ್ಲಿಲ್ಲ, ಯಾಕಂದರೆ ಸ್ಟೆಪ್ಸ್ ಎಲ್ಲ ಚೆನ್ನಾಗಿದ್ರೆ ಇದರಿಂದ. ನಾವು 5:40ಗೆ ಅಲ್ಲಿ ಬಿಟ್ಟಿದ್ದಕ್ಕೆ 5:53, 5:55 ಬಿಫೋರೇ ರೀಚ್ ಆಗಿದ್ವಿ. ಇನ್ನೂ ಸನ್ರೈಸ್ ಆಗಿರಲಿಲ್ಲ. ಸೊ ಟೆಂಪಲ್ಗೆ ಎಲ್ಲ ರೆಡಿ ಮಾಡಿ ಹೋಗಿದ್ರು ಅನಿಸುತ್ತೆ, ಕ್ಲೋಸ್ ಮಾಡಿದರು. ಆಮೇಲೆ 6 o'clockಗೆ ಓಪನ್ ಮಾಡಿರೋ ಟೆಂಪಲ್. ನೀನು ಕಾರ್ತಿ ಆದಂಗೆ ಆಡ್ದಂಗೆ ಆಡ್ತಾಯಿದ್ವಿ. ಎಷ್ಟು ಎರಡನೇ ಕಾಯಿ ಹೊಡೆದಿರೋದಕ್ಕೆ ತಣ್ಣಗೆ ಆಗ್ಬಿಟ್ಟೈತೆ ಅಲ್ಲ. ನಾವು ಮಾರ್ನಿಂಗ್ ಬಂದಾಗ ಒಂದು ಶಾಪ್ಸ್ ಓಪನ್ ಆಗಿದೆ, ಇವಾಗ ಎಷ್ಟೊಂದು ಶಾಪ್ಸ್ ಓಪನ್ ಆಗಿದೆ. ಸೊ ಐ ಟುಕ್ ದಿಸ್.
ಬಾ ಸಾಕು, ಅಣ್ಣ ಕಾಯ್ತವ್ರಂತೆ, ರೋಡು ಮಧ್ಯ ನಿಂತಿದ್ದೀನಿ ಅಂತವ್ರವ್ರು. ಏ ತಗೋತೀಯಾ? ಬೇಡ ಬಾ, ತಗೊಳಂಗಿದೆ ಬೇಗ ಹ್ಞೂ ತಗೋಬಿಡು. ಬೇಕಂದ್ರೆ ಅಣ್ಣ ರೋಡಲ್ಲಿ ನಿಂತವ್ರಂತೆ, ಅವ್ರು ಕಾಯ್ತವ್ರೆ. ನನಗೆ ಸೆಕೆಂಡ್ ಡೇ ಆಲ್ಮೋಸ್ಟ್ ವ್ಲಾಗ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ, ಬಟ್ ಈಗ ಅನಿಸ್ತಿದೆ ವೀಡಿಯೋಸ್ ಮಾಡಿದರೆ ಈಗ ಮೆಮೊರೀಸ್ಗಾರು ಇರ್ತೈತಂತ. ನಾವು ಟೆಂಪಲ್ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಮುಗಿಸಿ ಸ್ಟೇಗೆ ಹೋದ್ವಿ. ಸ್ಟೇನಲ್ಲಿ ಮತ್ತು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನಮ್ಮದು ಚೆಕ್ಔಟ್ ಇತ್ತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಆಟೋಗಿಟ್ಟು ನೆಕ್ಸ್ಟ್ ನಾವು ಪ್ಲೇಸಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾವು ಬಂದಿದ್ದೆ ಕೊರೈಕಲ್ ರೈಡಿಂಗಿಗೆ. ಈ ಪ್ಲೇಸ್ ನೇಮ್ ಗೊತ್ತಿಲ್ಲ, ಕೊರೈಕಲ್ ರೈಡಿಂಗಿಗೆ ಬಂದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಂಜು, ಹ್ಯಾಪಿ ಬರ್ಡೇ ಟು ಯು. ನಮಗೆ ಸಿಕ್ಕಿದವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು. ನಾವು ಫಸ್ಟು ಬೋಟಿಂಗಿಗೆ ಹತ್ಕೋವಾಗ ಪ್ರೈಸ್ ಕೇಳಿದಾಗ ಅವರು ಹಾಫ್ ವೇ ಆದರೆ 400 ಆಗುತ್ತೆ, ಫುಲ್ಲು ನೋಡ್ಕೊಬರೋದಾದ್ರೆ 800 ಆಗುತ್ತೆ ಅಂತ ಹೇಳಿದರು. ನಾವು ಡಿಸೈಡ್ ಮಾಡಿದ್ದು ಹಾಫ್ಗೆ ನಾವು 300 ಕೊಡ್ತೀವಿ ಅಷ್ಟೇ ಅಂದ್ಬಿಟ್ಟು ಬಾರ್ಗೇನ್ ಮಾಡಿ ಹತ್ಕೊಂಡಿದ್ದು. ಹಾಗೆ ಹೋಗ್ತಾ ಹೋಗ್ತಾ ಅವರೇ ಕೇಳಿದ್ರು, ಓಕೆ 700 ಕರ್ಕೊಂಡು ಹೋಗ್ತೀನಿ, ಫುಲ್ ಬರ್ತೀರಾ ಅಂತ. ನಾವು ಅದರಲ್ಲೂ ಮತ್ತೆ ಬಾರ್ಗೇನ್ ಮಾಡಿ ನಾವು ಕೊಡೋದೇ 600, ಹಾಫಿಗೆ 300 ಒಪ್ಕೊಂಡಿದ್ದೀರಾ ಅಂದಮೇಲೆ ಫುಲ್ಗೆ ನಾವು 600 ಕೊಡೋದು ಅಂದ್ಬಿಟ್ಟು ಓಕೆ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರೆ ಅಂದರೆ ಅವರೇ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ. ಮತ್ತು ಒಂದು ಐಲ್ಯಾಂಡ್ ಥರ ಇದೆ, ನಮ್ಮನ್ನ ತೆಪ್ಪದಿಂದ ಕೆಳಗೆ ಇಳಿಸಿ ಐಲ್ಯಾಂಡಿಗೆ ಅಲ್ಲೆಲ್ಲ ನಾವು ಓಡಾಡಿ ಮತ್ತು ಅಲ್ಲೂ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆಲ್ಲ ಬಿಡ್ತಾರೆ. ಮತ್ತು ತೆಪ್ಪನೆಲ್ಲ ತಿರುಗಿಸೋದು ಇದೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಹಂಪಿಲಿ ನೀರಂತ ನೋಡಿದ್ದೆ ಇಲ್ಲಿ, ಸೊ ನಮಗೆ ಫುಲ್ ಖುಷಿ ಆಗ್ತಿತ್ತು, ಅಲ್ಲೇ ಇರಬೇಕಂತ ಅನಿಸಿತ್ತು. ನೋಡಿ ಈ ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅವರು. ನಾವು ಸ್ಟೇಲಿ ವೀಡಿಯೋಸೇ ಮಾಡಿಲ್ಲ, ಇದೊಂದು ಚೆಕ್ಔಟ್ ಆಗೋ ಟೈಮಲ್ಲಿ ಇದೊಂದು ರೀಲ್ಸ್ ಮಾಡ್ಕೊಂಡ್ವಿ ಅಷ್ಟೇ. ಇದನ್ನು ಮುಗಿಸ್ಕೊಂಡು ನಾವು ತುಂಬ ಟೆಂಪಲ್ಸಿಗೆ ಹೋದ್ವಿ. ಒಂದು ಟೆಂಪಲಲ್ಲಿ ಆಫ್ಟರ್ನೂನ್ ಲಂಚ್ ಅಲ್ಲೇ ಇತ್ತು, ಅದು ಮುಗಿಸ್ಕೊಂಡು ಇನ್ನೊಂದು ಶಬರಿ ಕೇವ್ ಎಲ್ಲೆಲ್ಲೋ ಹೋಗಿದ್ವಿ. ಟೆಂಪಲ್ಸ್ ನೇಮೆಲ್ಲ ಅಷ್ಟು ನೆನಪಿಲ್ಲ. ಲಾಸ್ಟ್ಗೆ ರಾಮ ಟೆಂಪಲಿಗೆ ಹೋದ್ವಿ. ಅಲ್ಲಿ ಕೊಟ್ಟಿದ್ದು ಕಲ್ಸಕ್ಕರೆ ಪ್ರಸಾದನ ಅವರು ಬಂದು ಎಲ್ಲ ಪ್ರಸಾದನ ತಿಂತಿದ್ರು. ಲಾಸ್ಟಿಗೆ ಒಂದು ತುಂಗಭದ್ರಾ ಡ್ಯಾಮ್ ಇತ್ತು. ನಮಗಿನ್ನೂ ಟ್ರೈನಿಗೆ ಹೋಗೋದಕ್ಕೆ ತುಂಬ ಟೈಮ್ ಇದ್ದಿದ್ದರಿಂದ ತುಂಗಭದ್ರಾ ಡ್ಯಾಮ್ ಹತ್ರನೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಒಂದು ಹೋಟೆಲಿಗೆ ಹೋಗಿ ನಮ್ಮದು ನೈಟ್ಗೆ ಏನೇನು ಊಟ ಬೇಕೋ ಊಟನೆಲ್ಲ ಪಾರ್ಸಲ್ ಮಾಡಿಕೊಂಡು ಲಾಸ್ಟಿಗೆ ನಾವು ಟ್ರೈನ್ ಹತ್ರ ಹೋದ್ವಿ.